Good afternoon, dear students. Second problem is journalize the following transaction in the books of Venkatesh for the year 2012 for the month March. Okay, we need to journalize the transaction in the books of Venkatesh for the month of March of the year 2012. First is on the date first, business started with cash rupees 1 lakh rupees. So here on March 1st 2012 they started the business with investing rupees 1 lakh of cash. ಇಲ್ಲಿ ಏನು ಮಾಡ್ತಾ ಇದ್ದಾರೆ, they are starting the business by investing rupees 1 lakh of cash. Here the two accounts are, one is cash account, another one is capital account. Why? Because who is going to start the business? Proprietor is going to start the business. Proprietor is investing the money by investing rupees 1 lakh of cash to his business. So for that his account is considered as capital account. So in the point view of business, who is going to receive? Business is going to receive the money. Who is going to pay the cash? Proprietor is going to pay the cash. So debitally you need to record the receiving of cash, payment by the proprietor. Two accounts are cash account and capital account. Cash account comes under real account debit rule. Debit what comes into the business, cash comes into the business. Capital account comes under personal account credit rule is credit giver. Okay, debit ಆಗೋದು ಕ್ಯಾಶ್, ಬಿಸ್ನೆಸ್ಸಿಗೆ ಡೆಬಿಟ್ ಆಗುತ್ತೆ, ವಿಚ್ ಇಸ್ ಕ್ರೆಡಿಟೆಡ್ ಫ್ರಮ್ ಕ್ಯಾಪಿಟಲ್ ಅಕೌಂಟ್. ಇದನ್ನ ಏನು ಮಾಡಬೇಕು, ನಾವು ಜರ್ನಲ್ ಎಂಟ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್ ಆಫ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ವೆಂಕಟೇಶ್. So we need to journalize the transaction in the books of Mr. Venkatesh. First column is date, second column particulars, third column ledger folio, fourth column debit, fifth column credit. So first ಡೇಟ್ ಅನ್ನ ರೆಕಾರ್ಡ್ ಮಾಡ್ಕೋತೀವಿ, ಅದ್ರ ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ನ ರೆಕಾರ್ಡ್ ಮಾಡ್ಕೋತೀವಿ. ಆಫ್ಟರ್ ದಟ್ ಲೆಡ್ಜರ್ ಫೋಲಿಯೋ, ಇಫ್ ಇನ್ ಕೇಸ್ ಎನಿ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ given or any notes which are given in the question, we need to show or we need to write in this column. Fourth column is debit ಆಗೋ ಅಮೌಂಟ್ ನ ರೆಕಾರ್ಡ್ ಮಾಡ್ತೀವಿ. ಫಿಫ್ತ್ ಕಾಲಮ್ ಇಸ್ ಕ್ರೆಡಿಟ್ ಆಗುವಂತ ಅಮೌಂಟ್ ನ ರೆಕಾರ್ಡ್ ಮಾಡ್ತೀವಿ. ಫಸ್ಟ್ ಡೇಟ್ ಯಾವಾಗಿದೆ? ಫಸ್ಟ್ ಡೇಟು ಆನ್ ಮಾರ್ಚ್ ಫಸ್ಟಿಗೆ ಅಲ್ವಾ, 1/3/2012. ಯಾವ ಅಕೌಂಟ್ ಡೆಬಿಟ್ ಆಗ್ತಾ ಇರೋದು? ಕ್ಯಾಶ್ ಅಕೌಂಟ್. ಹೀಗೆ ಡಾಟ್ ಹಾಕ್ಬಿಟ್ಟು ಇಲ್ಲಿ ಡೇಟಾ ಅಂದ್ರೆ ಡೆಬಿಟೆಡ್, ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು 2 ಅಂತ ಬರ್ದಿ, ವಿಚ್ ಇಸ್ ಕ್ರೆಡಿಟೆಡ್ ಫ್ರಮ್ ಕ್ಯಾಪಿಟಲ್ ಅಕೌಂಟ್. ಏನೇನು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀವಿ ಎಲ್ಲದೂ ಕೂಡ ಡೆಬಿಟ್. ಕ್ಯಾಶ್ ಅಕೌಂಟ್ ಡೇಟಾರ್, ಬಿಲ್ಡಿಂಗ್ ಅಕೌಂಟ್ ಡೇಟಾರ್, ಫರ್ನಿಚರ್ ಅಕೌಂಟ್ ಡೇಟಾರ್, ಮಷಿನರಿ ಅಕೌಂಟ್ ಡೇಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಯಾರ್ದಿದ್ದು? ಪ್ರೊಪರೈಟರ್ನ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಬಿಸ್ನೆಸ್ಗೆ ಎಷ್ಟು ಕ್ಯಾಶ್ ಬರ್ತಾ ಇದೆ? 1 lakh rupees ಅಷ್ಟು ಕ್ಯಾಶ್ ಬರ್ತಾ ಇದೆ. ಆ 1 lakh rupees ಕ್ಯಾಪಿಟಲ್ ಅಕೌಂಟ್ ಇಂದ ಕ್ರೆಡಿಟ್ ಆಗೋದು. ಹಾಗಾಗಿ ಕ್ಯಾಪಿಟಲ್ ಅಲ್ಲಿ ಕ್ರೆಡಿಟ್ ಅಲ್ಲಿ rupees 1 lakh. ಓಕೆ, ಟ್ರಾನ್ಸಾಕ್ಷನ್ ಅನ್ನ ಎಂಟ್ರಿ ಮಾಡ್ಕೊಂಡು ಈಗ ಏನ್ ಬರೀಬೇಕು? ಇದಕ್ಕೆ ನರೇಷನ್ ಅನ್ನ ಬರೀಬೇಕು. ಏನಂತ ಬರೀತೀವಿ ನರೇಷನ್ is starting from being business started with cash. ಅಮೌಂಟ್ ಏನು ಬರೀಬಾರ್ದು, ಜಸ್ಟ್ ಬಿಸ್ನೆಸ್ ಏನು ಮಾಡಿದ್ದೀವಿ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ ಬೈ ಇನ್ವೆಸ್ಟಿಂಗ್ ದ ಕ್ಯಾಶ್. ಇದಾದ್ಮೇಲೆ ಒಂದು ಲೈನ್ ಹಾಕೊಳ್ಳಿ. ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅಂದರೆ ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೀವು ಎಷ್ಟು ನೀಟಾಗಿ ರೆಪ್ರೆಸೆಂಟ್ ಮಾಡ್ತೀರಾ ಅಷ್ಟು ನೀಟಾಗಿ ನಿಮಗೆ ಮಾರ್ಕ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಸೆಕೆಂಡ್ ಡೇಟಿಗೆ ಏನಿದೆ? ಗೂಡ್ಸ್ ಪರ್ಚೇಸ್ ಫ್ರಮ್ ಮನೀಷಾ rupees 30,000 ಅಂತ ಹೇಳಿದೀನಿ. ಏನ್ ಮಾಡ್ತಾ ಇದೀವಿ? ಹಿಯರ್ ವಿ ಆರ್ ಗೋಯಿಂಗ್ ಟು ಪರ್ಚೇಸಿಂಗ್ ದ ಗೂಡ್ಸ್ ಫ್ರಮ್ ಮನೀಷಾ ಇಸ್ ದ ಪರ್ಸನ್. ಫ್ರಮ್ ಮನೀಷಾ ವಿ ಆರ್ ಗೋಯಿಂಗ್ ಟು ಪರ್ಚೇಸಿಂಗ್ ದ ಗೂಡ್ಸ್ rupees 30,000. ಇನ್ ದಿಸ್ ಟ್ರಾನ್ಸಾಕ್ಷನ್ ವಿ ಆರ್ ನಾಟ್ ಗೋಯಿಂಗ್ ಟು ಪೇ ದ ಕ್ಯಾಶ್ ಟು ಮನೀಷಾ ಫಾರ್ ದ ಪರ್ಪಸ್ ಆಫ್ ಪರ್ಚೇಸಿಂಗ್ ದ ಗೂಡ್ಸ್ ನ ಪರ್ಚೇಸ್ ಮಾಡ್ತಿರೋದಕ್ಕೆ ಮನೀಷನಿಗೆ ನಾವು ಕ್ಯಾಶ್ ಕೊಡ್ತಾ ಇಲ್ಲ. ದಿಸ್ ಟ್ರಾನ್ಸಾಕ್ಷನ್ ಇಸ್ ಬೇಸ್ಡ್ ಆನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಓಕೆ, ಯಾಕಂದ್ರೆ ಇಲ್ಲಿ ಕ್ಯಾಶ್ ಅನ್ನ ನಾವು ಇಮಿಡಿಯೇಟ್ ಆಗಿ ಪೇ ಮಾಡ್ತಿಲ್ಲ, ಮನೀಷಾ ಕೂಡ ಕ್ಯಾಶ್ ಅನ್ನ ಇಮಿಡಿಯೇಟ್ ಆಗಿ ರಿಸೀವ್ ಮಾಡ್ಕೋತಾ ಇಲ್ಲ. ಸೊ ದಿಸ್ ಟ್ರಾನ್ಸಾಕ್ಷನ್ ಇಸ್ ಬೇಸ್ಡ್ ಆನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. 2 ಅಕೌಂಟ್ಸ್ ಯಾವ್ಯಾವ್ದು ಬರುತ್ತೆ ಇಲ್ಲಿ? ಮನೀಷಾ ಅಕೌಂಟ್ ಅಂಡ್ ಪರ್ಚೇಸ್ ಅಕೌಂಟ್. ಹಾಗಾದ್ರೆ ಇವೆರಡರಲ್ಲಿ ನಮಗೆ ಯಾವ್ದು ಡೆಬಿಟ್ ಆಗ್ತಾ ಇರೋದು? ಪರ್ಚೇಸ್ ಮಾಡ್ತಿದೀವಿ ಅಂದ್ರೆ ಗೂಡ್ಸ್ ಡೆಬಿಟ್ ಆಗ್ತಾ ಇದೆ. ಮನೀಷಾ ಏನಾಯ್ತು? ಕ್ರೆಡಿಟ್ ಕೊಡ್ತಾ ಇದ್ದಾಳೆ. ಈಗ ಪರ್ಚೇಸ್ ಯಾವ ಅಕೌಂಟ್ ಅಲ್ಲಿ ಬರುತ್ತೆ? ರಿಯಲ್ ಅಕೌಂಟ್ ಅಲ್ಲಿ ಬರುತ್ತೆ. ರಿಯಲ್ ಅಕೌಂಟ್ ಅಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಗೂಡ್ಸ್ ಕಮ್ಸ್ ಇನ್ ಟು ದ ಬಿಸ್ನೆಸ್,
ಮನೀಷಾ ಯಾವ ಅಕೌಂಟಲ್ಲಿ ಬರ್ತಾಳೆ? ಶಿ ಕಮ್ಸ್ ಅಂಡರ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ರೂಲ್ ಏನು? ಕ್ರೆಡಿಟ್ ದ ಗೀವರ್. ಇಲ್ಲಿ ಕೊಡ್ತಾ ಇರೋದು ಯಾರು? ಮನೀಷಾ ಕೊಡ್ತಾ ಇದ್ದಾಳೆ. ವಿ ಆರ್ ಗೋಯಿಂಗ್ ಟು ರಿಸೀವಿಂಗ್ ದ ಗೂಡ್ಸ್. ಡೇಟ್ 2nd March 2012. We are going to purchasing the goods. Purchase account, debtor to ಮನೀಷಾ ಅಕೌಂಟ್. ನಾವೇನಾದರೂ ಇದನ್ನ ಕ್ಯಾಶಿಗೆ ಪರ್ಚೇಸ್ ಮಾಡಿದರೆ ಇನ್ಸ್ಟೆಡ್ ಆಫ್ ರೈಟಿಂಗ್ ಮನೀಷಾ ವಿ ಆರ್ ಗೋಯಿಂಗ್ ಟು ರೈಟ್ ಆಸ್ ಕ್ಯಾಶ್ ಅಕೌಂಟ್. ಬಟ್ ಹಿಯರ್ ವಿ ಆರ್ ನಾಟ್ ಗೋಯಿಂಗ್ ಟು ಪರ್ಚೇಸ್ ದ ಗೂಡ್ಸ್ ಫಾರ್ ಕ್ಯಾಶ್. We are going to purchase the goods from Manisha based on credit. So the account or the goods which is credited from Manisha's account, she will become the creditor for the business. ಎಷ್ಟು 30,000 ಅಷ್ಟು ಗೂಡ್ಸ್ ನಮಗೆ ಡೆಬಿಟ್ ಆಗ್ತಾ ಇದೆ, ವಿಚ್ ಇಸ್ ಕ್ರೆಡಿಟೆಡ್ ಫ್ರಮ್ ಮನೀಷಾಸ್ ಅಕೌಂಟ್. ಮನೀಷನಿಂದ ಕ್ರೆಡಿಟ್ ಆಗ್ತಿರೋ 30,000 ವಿಚ್ ವಿ ಆರ್ ಗೋಯಿಂಗ್ ಟು ರಿಸೀವ್ ಫಾರ್ ದ ಪರ್ಪಸ್ ಆಫ್ ಪರ್ಚೇಸ್ ಇಸ್ 30,000. ಓಕೆ, ಇಲ್ಲಿ 2 ಅಕೌಂಟ್ಸ್ ಗೊತ್ತಾಯ್ತಲ್ವಾ? ಒಂದು ಪರ್ಚೇಸಸ್ ಅಕೌಂಟ್, ಇನ್ನೊಂದು ಮನೀಷಾ ಅಕೌಂಟ್. ಪರ್ಚೇಸಸ್ ಅಕೌಂಟ್ ರಿಯಲ್ ಅಕೌಂಟ್, ಮನೀಷಾ ಅಕೌಂಟ್ ಪರ್ಸನಲ್ ಅಕೌಂಟ್. ಪರ್ಚೇಸಸ್ ರಿಯಲ್ ಅಕೌಂಟ್ ಡೆಬಿಟ್ ರೂಲ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್, ಗೂಡ್ಸ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಮನೀಷಾ ಏನಾಗ್ತಾಳೆ ಇಲ್ಲಿ? ಕ್ರೆಡಿಟರ್ ಆಗ್ತಾರೆ. ಪರ್ಸನಲ್ ರೂಲ್ ಇಂದು ಕ್ರೆಡಿಟ್ ರೂಲ್ ಏನೋ? ಪರ್ಸನಲ್ ಅಕೌಂಟ್ ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ಏನಾಯಿತು? ಮನೀಷಾ ಇಸ್ ದ ಗಿವರ್. ನರೇಶನ್ ಬೀಯಿಂಗ್ ಗೂಡ್ಸ್ purchased from Manisha on credit. ಈ ವರ್ಡನ್ನು ನಾವು ಮೆನ್ಷನ್ ಮಾಡಲೇಬೇಕು, ಯಾಕಂದರೆ ದಿಸ್ ಟ್ರಾನ್ಸಾಕ್ಷನ್ ಇಸ್ ಬೇಸ್ಡ್ ಆನ್ ಕ್ರೆಡಿಟ್. ಸೊ ವಿ ನೀಡ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ಆರ್ ವಿ ನೀಡ್ ಟು ರೆಕಾರ್ಡ್ ದ ವರ್ಡ್ ಕ್ರೆಡಿಟ್ ವಿಚ್ ಇಸ್ ಫ್ರಮ್ ಮನೀಷಾ. ಓಕೆ, ಪರ್ಚೇಸಸ್ ಅಕೌಂಟ್, ಡೇಟಾರ್ ಟು ಮನೀಷಾ ಅಕೌಂಟ್, ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಮನೀಷಾ. ಓಕೆ, ಥರ್ಡ್ ಒನ್, ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ SBI rupees 25,000. ಇಲ್ಲಿ ಏನು ಮಾಡ್ತಾ ಇದ್ದೀವಿ? ವಿ ಆರ್ ಗೋಯಿಂಗ್ ಟು ಓಪನಿಂಗ್ SBI ಬ್ಯಾಂಕ್ ಅಕೌಂಟ್. ನಮ್ಮ ಹತ್ರ ಒಂದಿಷ್ಟು ಕ್ಯಾಶ್ ಇದೆ, ಆ ಕ್ಯಾಶನ್ನು ನಾವು ಬ್ಯಾಂಕಲ್ಲಿ ಇಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ? ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಅಕೌಂಟ್ ಬಂತಿಲ್ಲಿ? SBI ಬ್ಯಾಂಕ್ ಬಂತು. ಏನು ಮಾಡ್ತಾ ಇದ್ದೀವಿ? ಕ್ಯಾಶನ್ನು ಡೆಪಾಸಿಟ್ ಮಾಡ್ತೀವಲ್ವಾ? ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೋಬೇಕಾದ್ರೆ ಏನು ಬೇಕು? ನಮಗೆ ಕ್ಯಾಶ್ ಬೇಕು. SBI ಅಕೌಂಟಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ SBI ಅಕೌಂಟ್, ಇನ್ನೊಂದು ಯಾವುದು ಬಂತು? ಕ್ಯಾಶ್ ಅಕೌಂಟ್. 2 ಅಕೌಂಟು, ಒಂದು SBI, ಇನ್ನೊಂದು ಬ್ಯಾಂಕ್ ಅಕೌಂಟ್. ನಾನು ಹೇಳಿದ್ದೀನಿ ಬ್ಯಾಂಕ್ ಅಕೌಂಟ್ಗಳ ನೇಮು ಇಲ್ಲ ಪರ್ಸನ್ ನೇಮ್ ಎಲ್ಲ ಬಂದರೆ ಯಾವ್ದಾಗತ್ತೆ? ಪರ್ಸನಲ್ ಅಕೌಂಟ್ ಆಗುತ್ತೆ. ಪರ್ಸನಲ್ ಅಕೌಂಟ್ ಡೆಬಿಟ್ ರೂಲ್ ಏನು? ಡೆಬಿಟ್ ದ ರಿಸೀವರ್. ಹಿಯರ್ ಹೂ ಈಸ್ ಗೋಯಿಂಗ್ ಟು ರಿಸೀವಿಂಗ್ ದ ಕ್ಯಾಶ್? SBI ಬ್ಯಾಂಕ್ ಈಸ್ ಗೋಯಿಂಗ್ ಟು ರಿಸೀವಿಂಗ್ ದ ಕ್ಯಾಶ್ ವಿಚ್ ಈಸ್ ಕ್ರೆಡಿಟೆಡ್ ಫ್ರಮ್ ಅವರ್ ಕ್ಯಾಶ್ ಅಕೌಂಟ್. ಸೊ ಬ್ಯಾಂಕಿಗೆ ನಾವು ಇನ್ವೆಸ್ಟ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಹತ್ರ ಇರೋ ಕ್ಯಾಶ್ ಏನಾಗುತ್ತೆ? ಖಾಲಿ ಆಗುತ್ತೆ, ಕ್ರೆಡಿಟ್ ಆಗುತ್ತೆ. ಅದು ಅದನ್ನ ಯಾರು ರಿಸೀವ್ ಮಾಡ್ಕೊಳ್ಳೋದು? ಬ್ಯಾಂಕ್ ರಿಸೀವ್ ಮಾಡ್ಕೊಳ್ಳೋದು. ಸೊ 2 ಅಕೌಂಟ್ಸ್ ಯಾವ್ಯಾವುದು? ಒಂದು ಬ್ಯಾಂಕ್ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟ್. ಥರ್ಡ್ ಡೇಟ್ 3/3/2012. SBI ಬ್ಯಾಂಕ್ ಅಕೌಂಟ್, ಡೆಟಾರ್ ಟು ಯಾವ ಅಕೌಂಟಿಂದ ಕ್ರೆಡಿಟ್ ಆಗ್ತಾ ಇರೋದು? ನಮ್ಮ ಹತ್ರ ಇರುವಂತಹ ಕ್ಯಾಶ್ ಕ್ರೆಡಿಟ್ ಆಗ್ತಾ ಇರೋದು. SBI ಬ್ಯಾಂಕು, ದೇ ಆರ್ ಗೋಯಿಂಗ್ ಟು ರಿಸೀವ್ 30,000 rupees ಆಫ್ 25,000 rupees ಆಫ್ ಕ್ಯಾಶ್. ವಿ ಆರ್ ಗೋಯಿಂಗ್ ಟು ಪೇ 25,000 rupees ಆಫ್ ಕ್ಯಾಶ್. 25,000 SBI ಬ್ಯಾಂಕ್ ಅವ್ರು ರಿಸೀವ್ ಮಾಡ್ತಾ ಇದ್ದಾರೆ, 25,000 ನಾವು ಪೇ ಮಾಡ್ತಿದ್ದೀವಿ. ಹಾಗಾಗಿ ಕ್ರೆಡಿಟ್ ಆಗ್ತಾ ಇರೋದು ಕ್ಯಾಶ್, ಡೆಬಿಟ್ ಆಗ್ತಾ ಇರೋದು SBI ಬ್ಯಾಂಕಿಗೆ. ನರೇಶನ್ ಬೀಯಿಂಗ್ ಓಪನ್ಡ್ bank account with SBI. ಇಷ್ಟೇ ನಾನು ಹೇಳಿದ್ದೆ ನಿಮಗೆ. ಹೆಂಗೆ ನರೇಶನ್ ಬರಿಬೇಕಾದ್ರೆ ಏನು ಮಾಡಬೇಕು? ಕ್ವಶನಲ್ಲಿ ಏನಿರುತ್ತೆ ಆ ಕ್ವಶನಲ್ಲಿ ಇರೋದನ್ನೇ ಅಮೌಂಟನ್ನು ಬಿಟ್ಬಿಟ್ಟು ಬರಿಬೇಕು. ಗೊತ್ತಾಯ್ತಾ? ಬೇಯಿಂಗ್ ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ SBI ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಪೇಯಿಂಗ್ 25,000 rupees ಆಫ್ ಕ್ಯಾಶ್. ಓಕೆ, ನೆಕ್ಸ್ಟ್ 15 ನೋಡ್ಕೊಳ್ಳಿ. ಕ್ಯಾಶ್ ಸೇಲ್ಸ್ ₹40,000. ಕ್ಯಾಶ್ ಸೇಲ್ಸ್ ಅಂದರೆ ಕ್ಯಾಶನ್ನು ಸೆಲ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ವಿ ಆರ್ ಗೋಯಿಂಗ್ ಟು ಸೆಲ್ಲಿಂಗ್ ದ ಗೂಡ್ಸ್ ಫಾರ್ ಕ್ಯಾಶ್. ದಿಸ್ ಟ್ರಾನ್ಸಾಕ್ಷನ್ ಇಸ್ ಬೇಸ್ಡ್ ಆನ್ ಕ್ಯಾಶ್ ಟ್ರಾನ್ಸಾಕ್ಷನ್. ಅಂದರೆ ಗೂಡ್ಸನ್ನು ನಾವು ಸೇಲ್ ಮಾಡ್ತಾ ಇದ್ದೀವಿ. ಸೇಲ್ ಮಾಡ್ತಾ ಇರೋದಕ್ಕೆ ಇಮಿಡಿಯೇಟ್ಲಿ ವಿ ಆರ್ ಗೋಯಿಂಗ್ ಟು ರಿಸೀವಿಂಗ್ ದ ಕ್ಯಾಶ್. ಇಮಿಡಿಯೇಟ್ ಆಗಿ ಕ್ಯಾಶನ್ನು ರಿಸೀವ್ ಮಾಡ್ತಾ ಇದ್ದೀವಿ. 2 ಅಕೌಂಟ್ಸ್ ಆರ್ ಕ್ಯಾಶ್ ಅಕೌಂಟ್ ಆ್ಯಂಡ್ ಸೇಲ್ಸ್ ಅಕೌಂಟ್, ರೈಟ್? ಕ್ಯಾಶ್ ಅಕೌಂಟ್ ಕಮ್ಸ್ ಅಂಡರ್ ರಿಯಲ್ ಅಕೌಂಟ್. ಸೇಲ್ಸ್ ಅಕೌಂಟ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ರಿಯಲ್ ಅಕೌಂಟ್. ಸೊ ರಿಸೀವ್ ಮಾಡ್ತಾ ಇರೋದೇನು? ನಾವು ಕ್ಯಾಶ್ ಅನ್ನಲ್ವಾ, ನಮ್ಮಿಂದ ಹೋಗ್ತಾ ಇರೋದೇನು? ಗೂಡ್ಸ್ ಅಲ್ವಾ? ಗೂಡ್ಸ್ ಅಂದ್ರೆ ಅದು ಯಾವ ಅಕೌಂಟ್? ಸೇಲ್ಸ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ಡೆಬಿಟ್ ರೂಲ್ ಏನು ನೋಡ್ಕೊಳ್ಳಿ.
ಕ್ಯಾಶ್ ಅಕೌಂಟ್, ಸೇಲ್ಸ್ ಅಕೌಂಟ್. ರಿಯಲ್ ಅಕೌಂಟ್ ಎರಡು ಕೂಡ ರಿಯಲ್ ಅಕೌಂಟಲ್ಲಿ ಬರುತ್ತೆ. ರಿಯಲ್ ಅಕೌಂಟ್ ಇನ್ ಡೆಬಿಟ್ ರೂಲ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್, ಹಿಯರ್ ವಾಟ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಕ್ರೆಡಿಟ್ ವಾಟ್ ಗೋಸ್ ಔಟ್, ಬಿಸ್ನೆಸ್ ಇಂದ ಏನು ಹೋಗ್ತಾ ಇದೆ, ಗೂಡ್ಸ್ ಹೋಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ಸೇಲ್ಸ್. ಸೇಲ್ಸ್ ಅಲ್ಲಿ ಹೋಗ್ತಾ ಇರೋದ್ರಿಂದ ನಮಗೆ ಗೂಡ್ಸ್ ಕ್ರೆಡಿಟ್ ಆಗ್ತಾ ಇದೆ, ಕ್ಯಾಶ್ ಡೆಬಿಟ್ ಆಗ್ತಾ ಇದೆ. ಸೊ ಕ್ಯಾಶ್ ಅಕೌಂಟ್ ಇಸ್ ಡೆಬಿಟೆಡ್, ಸೇಲ್ಸ್ ಅಕೌಂಟ್ ಇಸ್ ಕ್ರೆಡಿಟೆಡ್. ನಮಗೆ ಏನು ಹೋಗುತ್ತೆ ಅದೆಲ್ಲ ಕ್ರೆಡಿಟ್, ನಮಗೆ ಏನು ಬರುತ್ತೆ ಅದೆಲ್ಲದು ಕೂಡ ಏನು ಡೆಬಿಟ್. 5th March 2012 we are going to receiving the cash, so cash is debited. Cash account debtor to which is credited from sales account. ಎಷ್ಟು ಕ್ಯಾಶ್ ಅನ್ನ ರಿಸೀವ್ ಮಾಡ್ತಾ ಇದೀವಿ? 40,000 rupees of cash is debited, 40,000 rupees of goods credited from sales account. So narration being sold goods for cash. ನಾವೇನು ಮಾಡ್ತಾ ಇದ್ದೀವಿ? ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ ಫಾರ್ ಕ್ಯಾಶ್. ಓಕೆ, ನೆಕ್ಸ್ಟ್ ಒನ್ 7th. ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ rupees 30,000 ಫ್ರಮ್ ರಂಗನಾಥ್. ಹೇಳಿದ್ದೀನಿ ನಾನಿಲ್ಲಿ ಪರ್ಸನ್ ನೇಮ್ ಕೊಟ್ಟಾಗ ಇದು ಟ್ರಾನ್ಸಾಕ್ಷನ್ ಏನಾಗ್ತಾ ಇತ್ತು? ಕ್ರೆಡಿಟ್ ಬೇಸ್ ಮೇಲೆ ಆಗ್ತಾ ಇತ್ತು. ಬಟ್ ಹಿಯರ್ ದೇ ಹ್ಯಾವ್ ಗಿವನ್ ದ ವರ್ಡ್ ಕ್ಯಾಶ್, ಸೊ ದಿಸ್ ಟ್ರಾನ್ಸಾಕ್ಷನ್ ಈಸ್ ಬೇಸ್ಡ್ ಆನ್ ಕ್ಯಾಶ್. ಅಂದರೆ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ ಕ್ಯಾಶಿಗೆ, ಯಾರಿಂದ? ರಂಗನಾಥ್ ಇಂದ. ಹಾಗಾದ್ರೆ ರಂಗನಾಥ್ ಇಲ್ಲಿ ಗಿವರ್ ಆಗಲ್ಲ, ಅವ್ನು ಕ್ರೆಡಿಟರ್ ಆಗೋದಿಲ್ಲ, ಅವ್ನು ಸಾಲ ನಮಗೆ ಕೊಡ್ತಾ ಇಲ್ಲ. ನಾವು ಇಮಿಡಿಯೇಟ್ ಆಗಿ ಏನು ಮಾಡ್ತಾ ಇದೀವಿ? ಕ್ಯಾಶ್ ಅನ್ನ ಪೇ ಮಾಡ್ತಾ ಇದೀವಿ. ಹಿಯರ್ 2 ಅಕೌಂಟ್ಸ್ ಆರ್ ಪರ್ಚೇಸಸ್ ಅಕೌಂಟ್ ಅಂಡ್ ಕ್ಯಾಶ್ ಅಕೌಂಟ್. ಕ್ಯಾಶ್ ನಮ್ಮಿಂದ ಹೋಗ್ತಾ ಇದೆ ಅಂದ್ರೆ ಕ್ರೆಡಿಟ್, ಗೂಡ್ಸ್ ನಮಗೆ ಬರ್ತಾ ಇದೆ ಅಂದ್ರೆ ಡೆಬಿಟ್. 2 ಅಕೌಂಟ್ಸ್ ಆರ್ ಪರ್ಚೇಸಸ್ ಅಕೌಂಟ್ ಅಂಡ್ ಕ್ಯಾಶ್ ಅಕೌಂಟ್. Both are comes under real account debit rule. What comes into the business? Goods comes into the business. Credit what goes out? Cash goes out from the business. So purchase account is debited, cash account is credited. 7/3/2012 we are going to purchasing the goods. So purchases account debtor 2 we are going to pay the cash account. So how much we are going to purchase from Ranganath? 30,000 is debited and 30,000 is credited from our cash account. So goods na purchase ಮಾಡಬೇಕಂದ್ರೆ ನಾವು ಕ್ಯಾಶ್ ಅನ್ನ ಪೇ ಮಾಡಲೇಬೇಕು. ಹಾಗಾಗಿ ಕ್ಯಾಶ್ ಏನಾಗುತ್ತೆ? ನಮಗೆ ಕ್ರೆಡಿಟ್ ಆಗುತ್ತೆ. ಓಕೆ, ನರೇಷನ್ being purchased goods for cash. Purchased goods for cash. ಇಷ್ಟೇ. ಅಮೌಂಟ್ ಎಲ್ಲ ಏನು ರೆಕಾರ್ಡ್ ಮಾಡಬಾರ್ದು. ಇಟ್ ಜಸ್ಟ್ ರೆಕಾರ್ಡ್ ದ ಟ್ರಾನ್ಸಾಕ್ಷನ್ಸ್. ಓಕೆ, 8th one, ಸೋಲ್ಡ್ ಗೂಡ್ಸ್ ಟು ಪ್ರಿಯಾ ವರ್ತ್ ₹40,000 ಆನ್ ಕ್ರೆಡಿಟ್. ಇಲ್ಲಿ ಏನು ಮಾಡ್ತಾ ಇದ್ವಿ? ಸೋಲ್ಡ್ ಗೂಡ್ಸ್ ಟು ಪ್ರಿಯಾ ವರ್ತ್ ₹40,000 ಆನ್ ಕ್ರೆಡಿಟ್. ಅಂದರೆ ಇದು ಕ್ಯಾಶ್ ಸೇಲ್ಸ್ ಅಲ್ಲ. ಇಲ್ಲಿ ಪ್ರಿಯಾನಿಗೆ ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ವಿ. ಪ್ರಿಯಾ ಈಸ್ ಒನ್ ಆಫ್ ಮೈ ಫ್ರೆಂಡ್ಸ್, ಸೊ ಐ ಆಮ್ ಗೋಯಿಂಗ್ ಟು ಸೆಲ್ ದ ಗೂಡ್ಸ್ ಟು ಪ್ರಿಯಾ ಬೇಸ್ಡ್ ಆನ್ ಕ್ರೆಡಿಟ್. ಓಕೆ ಪ್ರಿಯಾ, ಈಗ ನಿನ್ನ ಹತ್ರ ದುಡ್ಡಿಲ್ವಾ? ನೋ ನೀಡ್ ಟು ವರಿ, ಈಗ ನೀನು ಗೂಡ್ಸನ್ನು ಪರ್ಚೇಸ್ ಮಾಡು. ಆಫ್ಟರ್ ಸಮ್ ಸ್ಪೆಸಿಫಿಕ್ ಪೀರಿಯಡ್ ಯು ಕ್ಯಾನ್ ಪೇ ದ ಮನಿ ಅಂತ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದೀನಿ? ನಾನು ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದೀನಿ. ಹಾಗಾದರೆ 2 ಅಕೌಂಟ್ಸ್ ಯಾವ್ಯಾವುದು? ಒಂದು ಸೇಲ್ಸ್ ಅಕೌಂಟು, ಇನ್ನೊಂದು ಪ್ರಿಯಾ ಅಕೌಂಟ್. ಓಕೆ, ಹಿಯರ್ ಪ್ರಿಯಾ ಕಮ್ಸ್ ಅಂಡರ್ ಕ್ಯಾಪಿಟಲ್ ಅಕೌಂಟ್, ರೈಟ್? ಹಿಯರ್ Priya comes under capital account, sales comes under real account. So personal account debit rule, debit the receiver. Here who is going to receiving the goods? Priya is the receiver. Priya is going to receiving the goods. Real account, credit what goes out? Goods goes out from the sales account. So Priya's account is debited, sales account is credited. Okay. On 8th 2012, who is the receiver? Priya is the receiver, so Priya's account is debited. ಕ್ಯಾಶ್ ಹೀಗೆ ಮಾಡಿದರೆ ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ಆಗ್ತಾ ಇತ್ತು. ಇಲ್ಲಿ ಮಾಡಿದ್ದೀವಿ ನೋಡಿ, ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಇದು ಯಾವಾಗ? ಆನ್ ದ ಬೇಸಿಸ್ ಆಫ್ ಕ್ಯಾಶ್. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದ್ದಾಗ ವಿ ನೀಡ್ ಟು ರೆಕಾರ್ಡ್ ದ ಪರ್ಸನ್ ನೇಮ್ ಆಸ್ ಎ ರಿಸೀವರ್. ಪ್ರಿಯಾಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಓಕೆ, ಇಷ್ಟು ನಾವು ಸೇಲ್ಸ್ ಮಾಡ್ತಾ ಇದ್ದೀವಿ. ಪ್ರಿಯಾಗೆ 40,000. ಸೊ 40,000 ಪ್ರಿಯಾ ರಿಸೀವ್ ಮಾಡ್ತಾ ಇದ್ದಾಳೆ. 40,000 ವರ್ತ್ ಆಫ್ ಗೂಡ್ಸು ನಮ್ಮಿಂದ ಏನಾಗ್ತಾ ಇದೆ? ಕ್ರೆಡಿಟ್ ಆಗ್ತಾ ಇದೆ. ನರೇಷನ್ being sold goods to Priya on credit. Got it? ಏನು ಮಾಡ್ತಾ ಇದ್ದೀವಿ? ಪ್ರಿಯಾಂಗೆ ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಬೇಸ್ಡ್ ಆನ್ ಕ್ರೆಡಿಟ್. ಕ್ರೆಡಿಟ್ ಬೇಸ್ ಮೇಲೆ ಸೇಲ್ಸ್ ಮಾಡ್ತಾ ಇದ್ದೀವಿ.
Okay. Next transaction. 10th one, received check from ಪ್ರಿಯಾ ಫಾರ್ ₹30,000. ಇಲ್ಲಿ ಏನು ಮಾಡಿದ್ದೀವಿ, 8ಗೆ ಪ್ರಿಯಾನಿಗೆ ಗೂಡ್ಸನ್ನು ಸೇಲ್ ಮಾಡಿದ್ದೀವಿ. ಬಟ್ ಅವತ್ತು ಪ್ರಿಯಾ ದುಡ್ಡು ಕೊಡ್ತಾ ಇಲ್ಲ. ನೆಕ್ಸ್ಟ್ ಡೇ ಏನು ಮಾಡ್ತಾ ಇದ್ದಾಳೆ, 10th ಡೇಟಿಗೆ ಏನು ಮಾಡ್ತಾ ಇದ್ದಾಳೆ, ಪ್ರಿಯಾ ನಮಗೆ ಚೆಕ್ಕನ್ನು ಕೊಡ್ತಾ ಇದ್ದಾಳೆ. ಕ್ಯಾಶ್ ಕೊಡ್ತಾ ಇಲ್ಲ, ಚೆಕ್ಕನ್ನು ಕೊಡ್ತಾ ಇದ್ದಾಳೆ. ರಿಸೀವ್ಡ್ ಚೆಕ್ ಫ್ರಮ್ ಪ್ರಿಯಾ ₹30,000. ಚೆಕ್ಕನ್ನು ನಾವು ರಿಸೀವ್ ಮಾಡ್ತಾ ಇದ್ದೀವಿ ಅಂದರೆ ಅದು ಎಲ್ಲಿಗೆ ಹೋಗುತ್ತೆ, ಬ್ಯಾಂಕಿಗೆ ಹೋಗುತ್ತೆ. ಅಮೌಂಟ್ ಎಲ್ಲಿ ಡೆಪಾಸಿಟ್ ಆಗುತ್ತೆ, ಬ್ಯಾಂಕಲ್ಲಿ ಡೆಪಾಸಿಟ್ ಆಗುತ್ತೆ. ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಏನಿರಲ್ಲ, ಟ್ರಾನ್ಸಾಕ್ಷನ್ ಥ್ರೂ ಬ್ಯಾಂಕ್ ಅಕೌಂಟ್, ರೈಟ್. ಹಿಯರ್ ದ 2 ಅಕೌಂಟ್ಸ್ ಆರ್ ರಿಸೀವ್ಡ್ ಚೆಕ್ ಅಂದರೆ ಬ್ಯಾಂಕ್ ಅಕೌಂಟ್ ಬರುತ್ತೆ, ಇನ್ನೊಂದು ಪ್ರಿಯಾ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಓಕೆ ನೋಡ್ಕೊಳ್ಳಿ, ರಿಸೀವ್ಡ್ ಚೆಕ್ ಫ್ರಮ್ ಪ್ರಿಯಾ ₹30,000. ಸೊ ಚೆಕ್ ಕೂಡ ಯಾವುದಕ್ಕಾಗತ್ತೆ, ಬ್ಯಾಂಕಿಗೆ ಬರುತ್ತೆ. ಬ್ಯಾಂಕಿಗೆ ಏನು ಡೆಪಾಸಿಟ್ ಆಗುತ್ತೆ, ಅಮೌಂಟ್ ಆಫ್ ಕ್ಯಾಶ್, ರೈಟ್. 2 ಅಕೌಂಟ್ಸ್ ಆರ್ ಕ್ಯಾಶ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಪ್ರಿಯಾ ಅಕೌಂಟ್. ನೀವು ಹೀಗೂ ಬರಿಬೋದು, ಬ್ಯಾಂಕ್ ಅಕೌಂಟ್ ಸ್ಲ್ಯಾಶ್ ಕ್ಯಾಶ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಅಂತಲೂ ಎರಡೂ ಬರಿಬೋದು, ಇಲ್ಲ ಕ್ಯಾಶ್ ಅಕೌಂಟ್ ಅಂತನಾದರೂ ಬರಿಬೋದು. ಬೇಕಾದರೆ ನೀವು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಅಂತಲೇ ರೆಕಾರ್ಡ್ ಮಾಡ್ಕೊಳ್ಳಿ. ಇನ್ನೊಂದು ಪ್ರಿಯಾ ಅಕೌಂಟ್, ಎರಡು ಬರೋದು ರಿಯಲ್ ಅಕೌಂಟಲ್ಲಿ. ಪ್ರಿಯಾದು ಪರ್ಸನಲ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಚೆಕ್ ಕೊಡ್ತಾ ಇದ್ದಾರೆ ಅಂದರೆ ಚೆಕ್ಕು ಕ್ಯಾಶ್ ಆಗಿ ಕನ್ವರ್ಟ್ ಆಗೋದು, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಕ್ರೆಡಿಟ್, ಯಾರು ಕೊಡ್ತಾ ಇರೋದು ಚೆಕ್ಕನ್ನು, ಪ್ರಿಯಾ ಕೊಡ್ತಾ ಇರೋದು, ಕ್ರೆಡಿಟ್ ದ ಗಿವರ್. ಹಾಗಿದ್ರೆ ಕ್ಯಾಶ್ ಅಕೌಂಟ್ ಇಸ್ ಡೆಬಿಟೆಡ್, ಪ್ರಿಯಾ ಅಕೌಂಟ್ ಇಸ್ ಕ್ರೆಡಿಟೆಡ್. ಓಕೆ, ಡೇಟ್ ಯಾವಾಗಿದೆ, ಪ್ರಿಯಾಯಿಂದ ನಾವು ಚೆಕ್ಕನ್ನು ರಿಸೀವ್ ಮಾಡ್ತಾ ಇರೋದು 10/3/2020. ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್, ಡೇಟಾ ಟು ಪ್ರಿಯಾಸ್ ಅಕೌಂಟ್. ಎಷ್ಟು ಪ್ರಿಯಾಯಿಂದ ನಾವು ಚೆಕ್ಕನ್ನು ರಿಸೀವ್ ಮಾಡ್ತಾ ಇರೋದು, 30,000. 30,000 rupees is deposited to bank as cash and 30,000 rupees which is credited from ಪ್ರಿಯಾ. ಪ್ರಿಯಾನಿಂದ 30,000 ಡಿಕ್ರೀಸ್ಡ್ ಆಯಿತು, ನಮಗೆ 30,000 ಏನಾಯಿತು, ಇನ್ಕ್ರೀಸ್ಡ್ ಆಯಿತು. ಓಕೆ, ನರೇಷನ್. ಬೀಯಿಂಗ್ ಚೆಕ್ ರಿಸೀವ್ಡ್ ಫ್ರಮ್ ಪ್ರಿಯಾ. ಪ್ರಿಯಾಯಿಂದ ಏನು ಮಾಡ್ತಾ ಇದ್ದೀವಿ, ನಾವು ಚೆಕ್ಕನ್ನು ರಿಸೀವ್ ಮಾಡ್ಕೋತಾ ಇದ್ದೀವಿ. ಗೊತ್ತಾಯ್ತಾ? ಕ್ಯಾಶ್ ಅಕೌಂಟ್ ಅಂತ ನಾವು ರೆಕಾರ್ಡ್ ಮಾಡ್ಬೋದು, ಇಲ್ಲ ಬ್ಯಾಂಕ್ ಅಕೌಂಟ್ ಅಂತನಾದರೂ ರೆಕಾರ್ಡ್ ಮಾಡ್ಬೋದು. ಸೊ ನಿಮ್ಮ ಸ್ಪೆಸಿಫಿಕೇಶನ್ಗೆ ಎರಡು ಕೂಡ ನಾನು ರೆಕಾರ್ಡ್ ಮಾಡಿ ತೋರಿಸಿದ್ದೀನಿ. ಓಕೆ, ನೆಕ್ಸ್ಟ್ ಒನ್, 12th ಒನ್, ಪೇಯ್ಡ್ ಚೆಕ್ ಟು ಮನೀಷಾ. ಮನೀಷನ್ಗೆ ಏನು ಮಾಡ್ತಾ ಇದ್ದೀವಿ, ಚೆಕ್ಕನ್ನು ಪೇ ಮಾಡ್ತಾ ಇದ್ದೀವಿ. ಮನೀಷನಿಂದ ಏನು ಮಾಡ್ಕೊಂಡಿದ್ವಿ, ಇಲ್ಲಿ ನೋಡಿ, ಸೆಕೆಂಡ್ ಡೇಟಿಗೆ ಮನೀಷನಿಂದ ಗೂಡ್ಸ್ ಪರ್ಚೇಸ್ ಮಾಡಿದ್ವಿ, ದಟ್ ಈಸ್ ಬೇಸ್ಡ್ ಆನ್ ಕ್ರೆಡಿಟ್ ಅಲ್ವಾ. ಸೊ ವಿ ಆರ್ ಗೋಯಿಂಗ್ ಟು ಪೇಯಿಂಗ್ ದ ಚೆಕ್ ಟು ಮನೀಷಾ, ದಟ್ ಈಸ್ 25,000. ಇಲ್ಲಿ 2 ಅಕೌಂಟ್ ಚೆಕ್ ಕೊಡ್ತಾ ಇದ್ದೀವಿ ಅಂದರೆ ಯೂಶಲಿ ನಮ್ಮ ಬ್ಯಾಂಕ್ ಅಕೌಂಟಿಂದ ಅದು ಅಮೌಂಟ್ ಏನಾಗುತ್ತೆ, ಡಿಕ್ರೀಸ್ಡ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಮತ್ತು ಮನೀಷಾ ಅಕೌಂಟ್ ಎರಡು ಬರುತ್ತೆ. ಬ್ಯಾಂಕ್ ಅಕೌಂಟ್, ಮನೀಷಾ ಅಕೌಂಟ್, ಬ್ಯಾಂಕ್ ಅಕೌಂಟ್. ಮನೀಷಾ ಅಕೌಂಟ್ ಕಮ್ಸ್ ಅಂಡರ್ ಪರ್ಸನಲ್, ಬ್ಯಾಂಕ್ ಅಕೌಂಟ್ ಪರ್ಸನಲ್, ಎರಡು ಕೂಡ ಪರ್ಸನಲ್. ಪರ್ಸನ್ ಇನ್ ಡೆಬಿಟ್ ರೋಲ್ ಏನು, ಡೆಬಿಟ್ ದ ರಿಸೀವರ್. ಹಿಯರ್ ಹೂ ಇಸ್ ದ ರಿಸೀವರ್, ಮನೀಷಾ ಇಸ್ ದ ರಿಸೀವರ್. ಸೊ ಅಮೌಂಟು ಮನೀಷಾ ಅಕೌಂಟಿಗೆ ಡೆಬಿಟ್ ಆಗುತ್ತೆ. ಕ್ರೆಡಿಟ್ ದ ಗಿವರ್, ಯಾರು ಕೊಡ್ತಾ ಇರೋದು, ಬ್ಯಾಂಕಿಂದ ಅಮೌಂಟ್ ಏನಾಗ್ತಾ ಇರೋದು, ಡಿಕ್ರೀಸ್ಡ್ ಆಗ್ತಾ ಇದೆ. ಯಾಕಂದರೆ ನಾವು ಚೆಕ್ ಕೊಡ್ತಾ ಇದ್ದೀವಿ ಅಂದರೆ ನನ್ನ ಕ್ಯಾಶ್ ಅಕೌಂಟಿಂದ ಅಮೌಂಟ್ ಡಿಕ್ರೀಸ್ಡ್ ಆಗಲ್ಲ, ಬ್ಯಾಂಕ್ ಅಕೌಂಟಲ್ಲಿ ಏನಾಗುತ್ತೆ, ಅಮೌಂಟು ಕಡಿಮೆ ಆಗುತ್ತೆ. ಸೊ 2 ಅಕೌಂಟ್ಸ್ ಆರ್ ಮನೀಷಾ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. 12th one, 12/3/2020. Who is the receiver? Manisha is the receiver. Manisha's account, data to ಚೆಕ್ ಕೊಡ್ತಾ ಇರೋದ್ರಿಂದ ನಮ್ಮ ಬ್ಯಾಂಕ್ ಅಕೌಂಟಿಂದ ಏನಾಗುತ್ತೆ, ಅಮೌಂಟು ಡಿಕ್ರೀಸ್ಡ್ ಆಗುತ್ತೆ. ಓಕೆ, ಎಷ್ಟು ಚೆಕ್ ಕೊಡ್ತಾ ಇದ್ದೀವಿ ನಾವು, ವರ್ತ್ ₹25,000. 25,000. So narration, being paid check to ಮನೀಷಾ. ಮನೀಷನಿಗೆ ಚೆಕ್ಕನ್ನು ಪೇ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಮನೀಷಾ ಇಸ್ ದ ರಿಸೀವರ್, ಬ್ಯಾಂಕ್ ಇಸ್ ದ ಗೀವರ್. ಗೆ ಬ್ಯಾಂಕು ಕೊಡ್ತಾ ಇರೋದು. ಓಕೆ, ನೆಕ್ಸ್ಟ್ ಒನ್, ಪೇಯ್ಡ್ ಆಫೀಸ್ ರೆಂಟ್ ₹5,000. ಹಿಯರ್ ವಿ ಆರ್ ಗೋಯಿಂಗ್ ಟು ಪೇಯಿಂಗ್ ದ ಆಫೀಸ್ ರೆಂಟ್ ₹5,000. ಆಫೀಸ್ ರೆಂಟ್ ಕೊಡ್ತಾ ಇದ್ದೀವಿ ಅಂದರೆ ಹೇಗೆ ಕೊಡ್ತೀವಿ, ಆಬ್ವಿಯಸ್ಲಿ ವಿ ನೀಡ್ ಟು ಪೇ ಬೈ ಕ್ಯಾಶ್, ರೈಟ್. ಕ್ಯಾಶಲ್ಲಿನೇ ನಾವೇನು ಮಾಡೋದು, ಪೇ ಮಾಡೋದು. ಹಾಗಾಗಿ 2 ಅಕೌಂಟ್ಸ್ ಆರ್
ರೆಂಟ್ ಅಕೌಂಟ್, ಆಫೀಸ್ ರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟ್. 2 ಅಕೌಂಟ್ಸ್ ಯಾವ್ಯಾವ್ದು ಬಂತು? ಒಂದು ಆಫೀಸ್ ರೆಂಟ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಆಫೀಸ್ ರೆಂಟ್ ಅಕೌಂಟ್ ಏನೇನು? ಇದು ನಮಗೆ ಎಕ್ಸ್ಪೆನ್ಸಸ್, ರೈಟ್? ಎಕ್ಸ್ಪೆನ್ಸಸ್ ಕಮ್ಸ್ ಅಂಡರ್ ನಾಮಿನಲ್ ಅಕೌಂಟ್, ಕ್ಯಾಶ್ ಕಮ್ಸ್ ಅಂಡರ್ ರಿಯಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಡೆಬಿಟ್ ರೂಲ್ ಏನು? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ರೆಂಟನ್ನು ಪೇ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಡಿಕ್ರೀಸಸ್ ದ ಓನರ್ಸ್ ಇಕ್ವಿಟಿ. ಈಗ ನನ್ನ ಹತ್ರ 10,000 ದುಡ್ಡಿದೆ, 10,000ದಲ್ಲಿ ನಾನು 5,000 ಏನು ಮಾಡಬೇಕು? ರೆಂಟ್ ಪೇ ಮಾಡಬೇಕು. ಅದರಿಂದ ನನಗೇನು ಇನ್ಕಮ್ ಬರ್ತಾ ಇಲ್ಲ, ಆದರೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ? ಎವ್ರಿ ಮಂತು ಪೇ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎಕ್ಸ್ಪೆನ್ಸಸ್. ಸೊ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಕ್ರೆಡಿಟ್ ವಾಟ್ ಗೋಸ್ ಔಟ್. ಬಿಸ್ನೆಸ್ ಇಂದ ಏನು ಹೋಗ್ತಾ ಇದೆ? ಕ್ಯಾಶ್ ಹೋಗ್ತಾ ಇದೆ. ಹಾಗಾಗಿ ಡೆಬಿಟ್ ಆಗೋ ಅಕೌಂಟು ಆಫೀಸ್ ರೆಂಟ್ ಅಕೌಂಟ್, ಕ್ರೆಡಿಟ್ ಆಗೋದು ಫ್ರಮ್ ಕ್ಯಾಶ್ ಅಕೌಂಟ್. 19th one, 19,320 office rent account debtor to ಕ್ಯಾಶ್ ಅಕೌಂಟ್. ಎಷ್ಟು ಕ್ಯಾಶ್ ಕೊಡ್ತಾ ಇದ್ದೀವಿ? 5,000 rupees. 5,000 rupees ನಮಗೆ ಎಕ್ಸ್ಪೆನ್ಸ್ ಆಗ್ತಾ ಇದೆ, ಅದು ಆಫೀಸ್ ರೆಂಟ್ ಅಕೌಂಟಿಗೆ ಡೆಬಿಟ್ ಆಗುತ್ತೆ. ನಮಗೆ ಎಷ್ಟು ಕ್ರೆಡಿಟ್ ಆಗ್ತಾ ಇರೋದು? ಕ್ಯಾಶು 5,000 rupees ನಮ್ಮ ಕ್ಯಾಶ್ ಅಕೌಂಟಿಂದ ಡಿಕ್ರೀಸ್ಡ್ ಆಗ್ತಾ ಇದೆ. ನರೇಷನ್. ಬೀಯಿಂಗ್ ಪೇಯ್ಡ್ ಆಫೀಸ್ ರೆಂಟ್ ಬೈ ಕ್ಯಾಶ್. ಕ್ಯಾಶನ್ನು ಕೊಟ್ಟು ಏನು ಮಾಡ್ತಾ ಇದ್ದೀವಿ? ನಾವು ಆಫೀಸ್ ರೆಂಟನ್ನು ಪೇ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ 122nd. Received commission from Ravi ₹2,000. Here we are going to receive the cash. Cash received ಕಮಿಷನ್ ಫ್ರಮ್ ರವಿ ₹2,000. ಇಲ್ಲಿ ನಾವೇನು ರಿಸೀವ್ ಮಾಡ್ತಾ ಇದ್ದೀವಿ? ಕ್ಯಾಶ್ ರಿಸೀವ್ ಮಾಡ್ತಾ ಇದ್ದೀವಿ. ಯಾವುದರಿಂದ ರಿಸೀವ್ ಮಾಡ್ತಾ ಇದ್ದೀವಿ? ಫ್ರಮ್ ಕಮಿಷನ್. ಪರ್ಪಸ್ ಏನು? ಕಮಿಷನ್. ರವಿಯಿಂದ ನಾವು ರಿಸೀವ್ ಮಾಡ್ತಿದ್ದೀವಿ, ರೈಟ್? ಬಟ್ ವಿ ಹ್ಯಾವ್ ರಿಸೀವ್ ದ ಕ್ಯಾಶ್ ಫ್ರಮ್ ದ ಪರ್ಪಸ್ ಆಫ್ ಕಮಿಷನ್. 2 accounts are ಕ್ಯಾಶ್ ಅಕೌಂಟ್ ಆ್ಯಂಡ್ ಕಮಿಷನ್ ಅಕೌಂಟ್. ಕ್ಯಾಶ್ ಅಕೌಂಟ್ ಆ್ಯಂಡ್ ಕಮಿಷನ್ ಅಕೌಂಟ್. ಕ್ಯಾಶ್ ಅಕೌಂಟು ರಿಯಲ್ ಅಕೌಂಟಲ್ಲಿ ಬರುತ್ತೆ, ಕಮಿಷನ್ ಅಕೌಂಟು ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ರಿಯಲ್ ಅಕೌಂಟ್ ಡೆಬಿಟ್ ರೂಲ್, ಡೆಬಿಟ್ ವಾಟ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ನಾಮಿನಲ್ ಅಕೌಂಟ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್. ಇನ್ಕಮ್ ಆ್ಯಂಡ್ ಗೇನ್ ಆಗ್ತಾ ಇರೋದೇನು? ನಮಗೆ ಕಮಿಷನ್ನು, ನಮಗೆ ಇನ್ಕಮ್ ಆ್ಯಂಡ್ ಗೇನ್ ಆಗ್ತಾ ಇದೆ. ಬಿಸ್ನೆಸ್ಸಿಗೆ ಕ್ಯಾಶ್ ಕಮ್ಸ್ ಇನ್, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್. ಯಾವುದರಿಂದ ಬರ್ತಾ ಇರೋದು? ಕಮಿಷನಿಂದ ನಮಗೆ ಏನಾಗ್ತಾ ಇದೆ? ಬಿಸ್ನೆಸ್ಸಿಗೆ ಇನ್ಕಮ್ ಆಗ್ತಾ ಇದೆ. ಓಕೆ, ದಿಸ್ ಇಸ್ 22nd March 2020. Cash account is debited. All income and gain, that is commission account. How much rupees? We are going to receive 2,000 rupees of cash for the purpose or from the purpose of commission. Being commission received from Ravi. Commission received from Ravi. Okay, next one. Cash withdrawn for personal use ₹2,000. Here proprietor is going to withdrawing the cash for personal use. Personal use ಗೆ withdraw ಮಾಡಿದ್ರೆ ಏನಂತ ಹೇಳ್ತೀವಿ? ವರ್ಡು ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಆ್ಯಂಡ್ ಕ್ಯಾಶ್ ಅಕೌಂಟ್ ಎರಡು ನಮಗೆ ಅಕೌಂಟ್ಗಳು ಐಡೆಂಟಿಫೈ ಮಾಡಿರೋದು. ಡ್ರಾಯಿಂಗ್ಸ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟ್. ಡ್ರಾಯಿಂಗ್ಸ್ ಅಕೌಂಟ್ ಕಮ್ಸ್ ಅಂಡರ್ ಪರ್ಸನಲ್ ಅಕೌಂಟ್. ಯಾಕಂತ ಹೇಳಿದರೆ ಡ್ರಾಯಿಂಗ್ಸನ್ನು ಮಾಡೋದು ಯಾರು? ಪ್ರೊಪರೈಟರ್. ಪ್ರೊಪರೈಟರ್ ಬರೋದು ಕಮ್ಸ್ ಅಂಡರ್ ಪರ್ಸನಲ್ ಅಕೌಂಟ್. ಕ್ಯಾಶು ರಿಯಲ್ ಅಕೌಂಟ್. ಪರ್ಸನಲ್. ಡೆಬಿಟ್ ದ ರಿಸೀವರ್. ಹಿಯರ್ ಪ್ರೊಪರೈಟರ್ ಇಸ್ ದ ರಿಸೀವರ್. ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ಯಾಶ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್. ಇನ್ನೊಂದು ಹೇಳ್ತೀವಿ, ಡ್ರಾಯಿಂಗ್ ನಮಗೆ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ನಾವು ಡೆಬಿಟಲ್ಲಿ ರೆಕಾರ್ಡ್ ಮಾಡೋದು. ಯಾಕಂದರೆ ಡ್ರಾಯಿಂಗ್ ಒಂದು ಪರ್ಸನಲ್ ಯೂಸಿಗೆ ಮಾಡ್ತಿದ್ದಾನೆ ಅಂದರೆ ಬಿಸ್ನೆಸ್ಸಿಂದ ಏನಾಗುತ್ತೆ? ಲಾಸ್ ಆಗ್ತಾ ಹೋಗುತ್ತೆ. ಎಕ್ಸ್ಪೆನ್ಸ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಪ್ರೊಪರೈಟರು ಅವನ ಪರ್ಸನಲ್ ಯೂಸಿಗೆ ಏನು ಮಾಡ್ತಾ ಇರೋದು? ವಿಡ್ರಾ ಮಾಡ್ಕೋತಾ ಇರೋದು. ಹಾಗಾಗಿ ಡ್ರಾಯಿಂಗ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ಹಿಯರ್ ಪ್ರೊಪರೈಟರ್ ಈಸ್ ದ ರಿಸೀವರ್ ಆಫ್ ದ ಡ್ರಾಯಿಂಗ್ಸ್. ಸೊ ಫಾರ್ ದಟ್ ಡ್ರಾಯಿಂಗ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಡ್ರಾಯಿಂಗ್ಸ್ ಎಷ್ಟು? ವಿಡ್ರಾ ಮಾಡ್ಕೊಂಡಿರೋ ಅಮೌಂಟು ₹2,000.
ಕ್ಯಾಶ್ ಅಕೌಂಟಿಂದ ಏನಾಗ್ತಿದೆ, ಡಿಕ್ರೀಸ್ಡ್ ಆಗ್ತಾ ಇದೆ. ಕ್ಯಾಶನ್ನು ವಿತ್ಡ್ರಾ ಮಾಡ್ತಾ ಇರೋದು, ಹಾಗಾಗಿ ಕ್ಯಾಶ್ ಇಸ್ ಡಿಕ್ರೀಸ್ಡ್ ಆರ್ ಕ್ಯಾಶ್ ಇಸ್ ಕ್ರೆಡಿಟೆಡ್ ಫ್ರಮ್ ದ ಅಕೌಂಟ್. ಬೀಯಿಂಗ್ ಕ್ಯಾಶ್ withdrawn for personal use. Okay. Next one, paid wages rupees 1,000. So organization or the business is going to paying the wages for the employees rupees 1,000. So they are going to pay the cash, right? Two accounts are wages account and cash account. Two accounts yavidarutte, ಒಂದು wages account, ಇನ್ನೊಂದು cash account. Wages account comes under nominal account. Why? Because it is expenses and losses. Debit all expenses and losses. Cash account comes under real account. What goes out from the business? Cash goes out from the business. So debit all expenses and losses, that is wages account is debited, which is credited from cash account. 28/3/2020 wages account debtor to cash account. So how much rupees we are going to pay as wages? 1,000 rupees. Narration: being paid wages by cash. Cash ಅನ್ನು ಪೇ ಮಾಡಿ wages ಅನ್ನು ಕೊಡ್ತಾ ಇದೆ. ಲಾಸ್ಟ್ ಟ್ರಾನ್ಸಾಕ್ಷನ್, 31st transaction, interest received rupees 4,000. interest ಅನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ರಿಸೀವ್ ಮಾಡ್ತಾ ಇದ್ದೀವಿ ಅಂದರೆ we are going to receive the interest in terms of cash. So two accounts are interest account and ಕ್ಯಾಶ್ ಅಕೌಂಟ್. ಎರಡು ಅಕೌಂಟ್ ಬರುತ್ತೆ, ಒಂದು ಇಂಟ್ರೆಸ್ಟ್ ಅಕೌಂಟ್, ಕ್ಯಾಶ್ ಅಕೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಅಕೌಂಟ್. ರಿಸೀವ್ ಮಾಡ್ತಾ ಇರೋದೇನು ಕ್ಯಾಶ್ ಅಕೌಂಟು. ಕ್ಯಾಶ್ ಅಕೌಂಟ್ ಕಮ್ಸ್ ಅಂಡರ್ ರಿಯಲ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್ ಕಮ್ಸ್ ಅಂಡರ್ ನಾಮಿನಲ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಫ್ರಮ್ ದ ಪರ್ಪಸ್ ಆಫ್ ಇಂಟ್ರೆಸ್ಟ್ ರಿಸೀವ್ಡ್. ಇಂಟ್ರೆಸ್ಟ್ ಇಂದ ನಾವು ರಿಸೀವ್ ಮಾಡ್ತಿರೋದ್ರಿಂದ ಕ್ರೆಡಿಟ್ ಏನಾಯಿತು, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಇಟ್ ಈಸ್ ದ ಇನ್ಕಮ್ ಫಾರ್ ದ ಬಿಸ್ನೆಸ್. ಸೊ ಕ್ಯಾಶ್ ಅಕೌಂಟ್ ಇಸ್ ಡೆಬಿಟೆಡ್, ವಿಚ್ ಇಸ್ ಕ್ರೆಡಿಟೆಡ್ ಫ್ರಮ್ ಇಂಟ್ರೆಸ್ಟ್ ಅಕೌಂಟ್. ಲಾಸ್ಟ್ ಡೇಟ್ 31st March 2020. We are going to receiving the cash account, debtor to, which is credited to interest account. How much rupees? 4,000 rupees. 4,000. Being interest received by cash. ಓಕೆ, ಲಾಸ್ಟ್ ಏನು ಮಾಡಬೇಕಂದ್ರೆ ಟೋಟಲ್ ಅಷ್ಟು ಡೆಬಿಟ್ಸನ್ನು ಅಮೌಂಟ್ಗಳನ್ನು ಟೋಟಲ್ ಮಾಡಬೇಕು. 1,30,000, 25,000, 40, 30, 40, 30,000, 25,000, 5,000, 2,000, 2,000, 1,000, 1,000, 4,000, ಸೇಮ್ ಆ್ಯಸ್ ಇಟ್ ಈಸ್ ಟೋಟಲ್ ಆಫ್ ಕ್ರೆಡಿಟ್. ಕ್ರೆಡಿಟು ಡೆಬಿಟು ಎರಡೂ ಕೂಡ ಈಕ್ವಲ್ ಆಗಿನೇ ಅಮೌಂಟ್ ಬರಬೇಕು. 3,34,000, 3,34,000. ಗೊತ್ತಾಯ್ತಾ? ಹೆಡ್ಡಿಂಗು ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ವೆಂಕಟೇಶ್. ಮಿಸ್ಟರ್ ವೆಂಕಟೇಶ್ ಬುಕ್ಕಲ್ಲಿ ಏನು ಮಾಡ್ತಾ ಇದ್ದೀವಿ, ಜರ್ನಲ್ ಎಂಟ್ರೀಸ್ನ ರೆಕಾರ್ಡ್ ಮಾಡ್ತೀವಿ. ಫಸ್ಟ್ ಅಷ್ಟು ರೆಕಾರ್ಡ್ ಮಾಡೋ ಡೇಟ್, ಸೆಕೆಂಡ್ ಪರ್ಟಿಕ್ಯುಲರ್ಸಲ್ಲಿ ಜರ್ನಲ್ ಎಂಟ್ರೀಸ್, ಥರ್ಡ್ ಈಸ್ ಡೆಬಿಟ್, ಫೋರ್ತ್ ಕಾಲಮ್ ಇಸ್ ಕ್ರೆಡಿಟ್.